ಸ್ನೇಹಿತರೆ, ನಾವು ಫೇಸ್ಬುಕ್ ಅಕೌಂಟ್ ಅನ್ನ ಡಿಲೀಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ ಆ ಒಂದು ಡಿಲೀಟೇಷನ್ ರಿಕ್ವೆಸ್ಟ್ ಅನ್ನ ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದ್ರೆ ನಾವು ಒಂದು ಡಿಲೀಟೇಷನ್ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಅದು 30 ದಿನಗಳ ನಂತರದಲ್ಲಿ ಆ ಅಕೌಂಟ್ ಅನ್ನೋದು ಶಾಶ್ವತವಾಗಿ ಡಿಲೀಟ್ ಆಗುತ್ತೆ. ಅಲ್ಲಿವರೆಗೂ ಆ ಅಕೌಂಟ್ ಅಲ್ಲಿ ಹೋಲ್ಡರ್ ನಲ್ಲಿ ಇರುತ್ತೆ ಸ್ನೇಹಿತರೆ. ಆ ಒಂದು ಅಕೌಂಟ್ ಅನ್ನ ನಾವು ಮರಳಿ ರಿಕವರ್ ಮಾಡ್ಕೋಬಹುದು ಅಥವಾ ಡಿಲೀಟೇಷನ್ ರಿಕ್ವೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆ ಅಕೌಂಟ್ ಅನ್ನ ನಾವು ಮರಳಿ ತಗೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೋಬೇಕು. ಅಥವಾ ನೀವು ಫೇಸ್ಬುಕ್ ಆಪ್ ನು ಕೂಡ ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಐಡಿ ಹಾಕಿಬಿಟ್ಟು ನೀವು ಲಾಗಿನ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಕೆಲವು ಬಾರಿ ಅಲ್ಲಿ ಲೇಟ್ ಆಗುವಂತ ಒಂದು ಪ್ರೊಸೆಸ್ ಇರುತ್ತೆ. ನಾನು ಹಲವು ಬಾರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದಕ್ಕಾಗಿ ನಾನು ಬ್ರೌಸರ್ ನಲ್ಲಿ ಹೋಗ್ಬಿಟ್ಟು ಫೇಸ್ಬುಕ್ ನ ಒಂದು ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ನಮ್ಮ ಒಂದು ಐಡಿ ಮತ್ತು ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ಒಂದ್ಸಾರಿ ಲಾಗಿನ್ ಮಾಡಿದ್ರೆ ಅದು ಅಲ್ಲಿಂದ ನಾವು ಅನ್ಲಾಕ್ ಮಾಡ್ಕೋಬಹುದು. ಅಂದ್ರೆ ಅಥವಾ ಡಿಲಿಟೇಷನ್ ರಿಕ್ವೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಇರ್ಬೋದು ಅಥವಾ ಇನ್ ಯಾವುದೇ ಬ್ರೌಸರ್. ನಾನು ಬೇರೆ ಬ್ರೌಸರ್ ನ ಓಪನ್ ಮಾಡಿದ್ದೀನಿ. ಆ ನಂತರದಲ್ಲಿ ಇಲ್ಲಿ ಫೇಸ್ಬುಕ್ ನ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಫೇಸ್ಬುಕ್ ಅಂತ ಸರ್ಚ್ ಮಾಡಿಬಿಟ್ಟು facebook.com ಅಂತ m.facebook.com ಅಂತ ಈ ರೀತಿ ಸರ್ಚ್ ಮಾಡಿದ್ರೆ ನೋಡಬಹುದು. ಇಲ್ಲಿ ಈ ರೀತಿ ಒಂದು ಫೇಸ್ಬುಕ್ ನ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನಾವು ಡಿಲೀಟ್ ಮಾಡಿರುವಂತ ಅಕೌಂಟ್ ನ ಒಂದು ಏನು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಇರುತ್ತೆ ಅದನ್ನ ಹಾಕಬೇಕಾಗುತ್ತೆ. ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಏನಿರುತ್ತೆ ಅದನ್ನು ನಂತರದಲ್ಲಿ ಅದರೊಟ್ಟಿಗೆ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮಗೆ ಸಂಪೂರ್ಣವಂತ ಇಲ್ಲಿ ಡೀಟೇಲ್ಸ್ ನ ತೋರಿಸುತ್ತೆ. ಏನಂದ್ರೆ ಯುವರ್ ಅಕೌಂಟ್ ಈಸ್ ಶೆಡ್ಯೂಲ್ಡ್ ಫಾರ್ ಡಿಲಿಟೇಷನ್ ಅಂದ್ರೆ ಈ ಡೇಟಿಗೆ ನಿಮ್ಮ ಅಕೌಂಟ್ ಅನ್ನೋದು ಶೆಡ್ಯೂಲ್ ಆಗಿದೆ. ಅಂದ್ರೆ ಆ ಡೇಟಿಗೆ ಅದು ಡಿಲೀಟ್ ಆಗುವಂತದ್ದು ಅಂತ ಹೇಳ್ತಾ ಇದೆ. ಇಲ್ಲಿ ಎಸ್ ಕಂಟಿನ್ಯೂ ಟು ಫೇಸ್ಬುಕ್ ಅಂತ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ನೀವು ಡಿಲಿಟೇಷನ್ ರಿಕ್ವೆಸ್ಟ್ ಕ್ಯಾನ್ಸಲ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನ ಫೇಸ್ಬುಕ್ ಅನ್ನೋದು ಲಾಗಿನ್ ಮಾಡೋಣ. ಒಂದ್ಸಾರಿ ಲಾಗಿನ್ ಮಾಡಿದ್ರೆ ಮುಗಿತು. ನಿಮ್ಮ ಒಂದು ಫೇಸ್ಬುಕ್ ಡಿಲಿಟೇಷನ್ ರಿಕ್ವೆಸ್ಟ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ನೀವು ಮರಳಿ ಆ ಅಕೌಂಟ್ ಅನ್ನೋದು ಡಿಲೀಟ್ ಆಗೋದಿಲ್ಲ. ಇಲ್ಲಿ ನೋಡಬಹುದು ಎಸ್ ಕಂಟಿನ್ಯೂ ಟು ಫೇಸ್ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಅಕೌಂಟ್ ಅನ್ನೋದು ಇಲ್ಲಿಂದ ಲಾಗಿನ್ ಆಗುತ್ತೆ. ಈ ಬ್ರೌಸರ್ ನಲ್ಲಿ ಲಾಗಿನ್ ಆದ ನಂತರದಲ್ಲಿ ನೋಡಬಹುದು ಈ ರೀತಿ ಲಾಗಿನ್ ಆಗುತ್ತೆ. ನೋಡಬಹುದು ಬ್ರೌಸರ್ ನಲ್ಲಿ ನಮ್ಮ ಫೇಸ್ಬುಕ್ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರದಲ್ಲಿ ಈ ಒಂದು ಅಕೌಂಟ್ ಅನ್ನು ನಾವು ಮರಳಿ ನಮ್ಮ ಫೇಸ್ಬುಕ್ ಆಪ್ ನಲ್ಲಿ ಕೂಡ ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಕ್ಲೋಸ್ ಮಾಡಿಬಿಟ್ಟು ಫೇಸ್ಬುಕ್ ಆಪ್ ನಲ್ಲಿ ಈಗ ನಾವು ಡಿಲಿಟೇಷನ್ ರಿಕ್ವೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ. ಇನ್ನು ನಾವು ಈ ಅಕೌಂಟ್ ಅನ್ನ ಫೇಸ್ಬುಕ್ ಆಪ್ ನಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡಿದ್ರೆ ನಮ್ಮ ಅಕೌಂಟ್ ಅನ್ನೋದು ಸರಿ ಹೋಗುತ್ತೆ. ಇಲ್ಲಿ ನೋಡಬಹುದು ಆಲ್ರೆಡಿ ಇಲ್ಲಿ ಲಾಗಿನ್ ಡೀಟೇಲ್ಸ್ ಅನ್ನೋದು ಸೇವ್ ಇದೆ. ಸೇವ್ ಇಲ್ಲ ಅಂದ್ರೆ ನೀವು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಒಂದ್ಸಾರಿ ಹಾಕಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನೇರವಾಗಿ ಈ ರೀತಿ ನಿಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.